ಬೆಳಗಿನ ಶುಭೋದಯ. ಇವತ್ತು ನನ್ನ ಸ್ನೇಹಿತ ಕೃಷ್ಣನ್ನ ಕಾರಲ್ಲಿ ಎತ್ತಾಕೊಂಡು ಮತ್ತು ನಮ್ಮ ಫ್ರೆಂಡ್ಗಳನ್ನೆಲ್ಲ ಎತ್ತಾಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ಆಫೀಸ್ನ ಹುಡುಗ ರಾಜ ಹುಲಿ ಅಂತೇಳಿ ಒಂದು ಮದುವೆ ಇತ್ತು. ನಾವು ಹೋಗಲೇಬೇಕು ಅಂತ ಹೇಳಿ ನಮ್ಮ ಸೂರ್ಯಣ್ಣನ ಕರ್ಕೊಂಡು ನಾವು ಹಿರಿಯೂರಿಗೆ ಹಿರಿಯೂರಲ್ಲಿ ಹೊರಟು ಮತ್ತು ಅಲ್ಲೇ ಇದ್ದಂತಹ ಒಂದು ಡ್ಯಾಮ್ನ ನಾವು ನೋಡಿಕೊಂಡು, ನಂತರ ಅಲ್ಲಿದ್ದಂತಹ ಒಂದು ಪ್ರಕೃತಿ ಸೌಂದರ್ಯವನ್ನು ನಾವು ಅನುಭವಿಸುತ್ತಾ ಅಲ್ಲಿಂದ ನಾವು ಒಂದು 2-3 ಫೋಟೋಗಳನ್ನೆಲ್ಲ ತಗೊತಾ ಅವನ ಮದುವೆ ಕಾರ್ಯಕ್ರಮವನ್ನು ಮುಗಿಸಿ ನಾವು ಹೋಗಿದ್ದೆ ಚಿತ್ರದುರ್ಗದ ಕೋಟೆಯನ್ನು ನೋಡಲು. ಆನ್ಲೈನ್ನಲ್ಲಿ ಟಿಕೆಟ್ನ ನಾವು ಬುಕ್ ಮಾಡಿಕೊಂಡು ನಾವು ಚಿತ್ರದುರ್ಗದ ಕೋಟೆ ನೋಡೋದಕ್ಕೆ ಎಲ್ಲರೂ ಹೋಗ್ತಾ ಇದ್ದಾಗೆ ಮೊದಲನೇದು ನಮಗೊಂದು ಸಣ್ಣ ಅನ್ನೋದಕ್ಕಿಂತ ದೊಡ್ಡ ಕೊಳವನ್ನೇ ನಾವು ನೋಡ್ದೋ ಕಲ್ಯಾಣಿ. ನಂತರ ನಾವೊಂದು ನಾಗರ ಹಾವಿನ ಕೆತ್ತನೆಯನ್ನು ನೋಡ್ತಾ ಮುಂದೆ ನಾವು ಹೋಗ್ತಾ ಇದ್ದೀವಿ. ಏನು ಅಂದರೆ, ಚಿತ್ರದುರ್ಗದ ಕೋಟೆಗೆ 7 ಸುತ್ತಿನ ಕೋಟೆ ಅಂತ ಹೇಳಿ ನಮಗೆ ಒಂದು ವಿಶೇಷ ಒಂದು ಗುಣವನ್ನು ಹೊಂದಿದೆ. ಅದು 7 ಸುತ್ತಿನ ಕೋಟೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಶತ್ರು ಈ ಕೋಟೆನ ವಶಪಡಿಸ್ಕೊಬೇಕು ಅಂತ ಹೇಳಿದ್ರೆ ಈ 7 ಸುತ್ತಿನ ಕೋಟೆಯನ್ನು ಭೇದಿಸ್ಕೊಂಡೇ ಬರಬೇಕು. ಆ ಒಂದು 7 ಸುತ್ತಿನ ಕೋಟೆನ ಭೇದಿಸ್ಕೊಂಬರೋದು ಅಷ್ಟೊಂದು ಈಸಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ನಮ್ಮ ಮನೆ ಒಂದು ಕಾಂಪೌಂಡ್ ಇಳಿಯೋದಕ್ಕೆ ನಾವು ಕಷ್ಟ ಬೀಳ್ತೀವಿ. ಒಂದು ನಾಯಿದ್ರೆ ನಾವು ಒಂದು ಕಾಂಪೌಂಡ್ ಎಗರೋದಕ್ಕೆ ನಮ್ಮ ಕೈಲಾಗಲ್ಲ. ಅದೇ 7 ಸುತ್ತಿನ ಕೋಟೆ, ಬೃಹದಾಕಾರದ ಬಂಡೆಗಳಿಂದ ನಿರ್ಮಿಸಿರುವಂಥ ಒಂದು ಕೋಟೆನ ಈ ಶತ್ರುಗಳು ಭೇದಿಸಬೇಕು ಅಂದರೆ ಭಾರಿ ಕಷ್ಟ ಇದೆ. ನಾನು ನೋಡಿದೆ ಎಲ್ಲ ಮೂಲೆಗಳಲ್ಲೂ ಎಲ್ಲೆಲ್ಲಿ ಹೈಟ್ ಇದೆ, ಎತ್ತರವಾಗಿದೆ ಅಂಥ ಜಾಗಗಳಲ್ಲಿ ಎಲ್ಲ ಕಡೆಯೂ ಒಂದೊಂದು ವಾಚ್ ಟವರ್ಗಳನ್ನಿಟ್ಟಿದ್ದಾರೆ. ನನಗೆ ಗೊತ್ತಿದ್ದಂಗೆ ನನಗದು ಲೆಕ್ಕ ಮಾಡಲಿಕ್ಕೆ ಬರಲಿಲ್ಲ. ಭಾರಿ ವಾಚ್ ಟವರ್ಗಳಿದೆ. ಆ ವಾಚ್ ಟವರ್ಗಳ ಮೇಲೆ ನಮ್ಮ ಸೈನಿಕರು ಅಲ್ಲಿ ನಿಂತ್ಕೊತಾಯಿದ್ರು. ಮತ್ತು ಯಾರೇ ಶತ್ರುಗಳು ಬಂದ್ರೂ ಆರಾಮ್ಸೆ ಅಲ್ಲಿಂದ ಹೊಡಿಬೋದಾಗಿತ್ತು ಮತ್ತು ನೋಡುವಂಥದ್ದು ಒಂದಿತ್ತು. ನೋಡಿ, ಇದು ಕೋತಿ ರಾಜ ಅನ್ನೋ ಒಬ್ಬ ವ್ಯಕ್ತಿ ಸಾಹಸ ಮಾಡುವಂಥ ಒಂದು ಜಾಗ. ಮತ್ತು ಆ ಮೂಲೆಗಳಲ್ಲಿ ಒಂದು ಸಣ್ಣ ಕೋಣೆ ಮಾಡಿದ್ದಾರೆ. ಅದೇನು ಅಂದರೆ, ಬೆಳಕಿನ ವ್ಯವಸ್ಥೆ ಮಾಡೋದಕ್ಕೆ ಪಂಜಿ ಇಡ್ತಾ ಇರೋವಂಥ ಜಾಗ. ಅಲ್ಲಿಂದ ನಾವು ಮುಂದೆ ಸಾಕ್ತಾ ನೋಡಿ, ಇವರು ಟೋಪಿ ಹಾಕ್ಕೊಂಡಿರೋ ಮದಕರಿ ನಾಯಕರ ವಂಶಸ್ಥರ ಒಬ್ಬ ಹುಡುಗ, ಮೊಮ್ಮಗ ಅವನು. ನಮ್ಮ ಸ್ನೇಹಿತರು ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಕರ್ಕೊಂಡು ಕೂಡ ಬಂದರು. ಅವರಿಗೆ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಮುಂದೆ ಸಾಗೋಣ ಬನ್ನಿ. ಇವರ ಹೆಸರು ಯೋಗೇಂದ್ರ ನಾಯಕ್ ಅಂತ ಹೇಳಿ ನಮ್ಮ ಆತ್ಮೀಯ ಸ್ನೇಹಿತರು. ನೋಡಿ, ನಮಗೆ ಮೊದಲನೇದು ನಮಗೆ ವಿನಾಯಕ ದೇವಸ್ಥಾನ ಒಂದು ಸಿಕ್ತು. ವಿನಾಯಕನ ಒಂದು ನಾವು ಕೃಪೆಗೆ ಪಾತ್ರರಾಗುತ್ತಾ ಮುಂದೆ ಸಾಗ್ತಾ ಹೋಗೋಣ ಬನ್ನಿ. ಮೊದಲನೇದು ನಾವು ಇಲ್ಲೇ ಹೋದರೂ ಮೊದಲನೇದಾಗಿ ವಿನಾಯಕ ದೇವಸ್ಥಾನ, ವಿನಾಯಕನಿಗೆ ಮೊದಲನೇ ಪೂಜೆ. ಇವರಿಬ್ಬರು ನಮ್ಮ ಆಫೀಸ್ನ ವ್ಯಕ್ತಿಗಳು ಮತ್ತು ನಮ್ಮ ಸ್ನೇಹಿತರು. ಈಗ ಚಿತ್ರದುರ್ಗದ ಕೋಟೆಯನ್ನು ಸುತ್ತಿ ಸುಸ್ತಾಗಿ ನೋಡಿ, ಅಲ್ಲೇ ಇದ್ದಂತಹ ಒಂದು ಅರಳಿಕಟ್ಟೆಯಲ್ಲಿ ನಾವು ವಿಶ್ರಾಂತಿ ಪಡೆಯೋಣ ಅಂತೇಳಿ ಬಂದು ಆರಾಮ್ಸೆ ಕೂತ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು, ನಮಗೆ ಫಸ್ಟೇ ಗೊತ್ತಿತ್ತು. ನಾನು ಆಲ್ರೆಡಿ ಒಂದು ಚಿತ್ರದುರ್ಗದ ಕೋಟೆನ ಆಲ್ರೆಡಿ ಹತ್ತಿದ್ದೀನಿ, ಇಳಿದಿದ್ದೀನಿ ಮತ್ತು ಆಯಾಸನೂ ಆಗಿದೆ, ದಣಿವೂ ಆಗಿದೆ. ನನಗೆ ಫಸ್ಟೇ ಗೊತ್ತಿದ್ದರಿಂದ ನೀರು ಮತ್ತು ಮಜ್ಜಿಗೆನ ತೊಗೊಂಬಂದಿದ್ದೆ. ಅಲ್ಲೇ ಅರಳಿಕಟ್ಟೆ ನೋಡಿ, ನಿಮಗೆ ಕಾಣಿಸುತ್ತೆ ಇರಿ ಒಂದು ಸ್ವಲ್ಪ ಆದಮೇಲೆ ನೋಡಿ. ಈ ಅರಳಿಕಟ್ಟೆಯಲ್ಲಿ ಕೂತ್ಕೊಂಡು ಮಜ್ಜಿಗೆ ಅದು ಇದೆಲ್ಲ ಕುಡ್ಕೊಂಡು ಒಂದು 5 ನಿಮಿಷ ನಾವು ದಣಿವಾರಿಸ್ಕೊಂಡು, ಏಕೆಂದರೆ ಆ 7 ಸುತ್ತ ಕೋಟೆ ಮತ್ತು ಎತ್ತರವಾದ ಒಂದು ನಮಗೆ ಮೆಟ್ಲುಗಳು ಸಿಗ್ತವೆ. ಆ ಮೆಟ್ಲುಗಳನ್ನ ಎಕ್ಕೊಂಬರ್ಬೇಕಾದ್ರೆ ನಾವು ಸುಸ್ತಾಗೋಗಿರ್ತೀವಿ. ಮತ್ತು ಅಲ್ಲೇ ಒಂದು ಫೋಟೋ ಅದು ಇದು ತೊಗೊಂಡು ನಾನು ಮುಂದೆ ಒಂದು ದೇವಸ್ಥಾನ, ನನ್ನ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು, ಅವರು ಅಲ್ಲೇ ಕೂತ್ಕೊಂಡಿದ್ರು. ನಾನು ದೇವ್ರ ದರ್ಶನ ಮಾಡೋಣ ಅಂಥೇಳಿ ಹಾಗೆ ಅಲ್ಲಿಂದ ನಡ್ಕೊಂಬಂದೆ. ಏಕನಾಥೇಶ್ವರ ದೇವಸ್ಥಾನ ಅಂಥೇಳಿ ತುಂಬ ಅದ್ಭುತವಾಗಿದೆ ಆ ದೇವಸ್ಥಾನ. ಅಕ್ಕಪಕ್ಕ ನೋಡಿ ನಿಮಗೆ ವಿಗ್ರಹಗಳನ್ನು ಕೆತ್ತಿದ್ದಾರೆ. ಅವರು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಮತ್ತು ನಾನೊಂದು ಗಂಟೆ ಹೊಡೆದು ದೇವರ ದರ್ಶನವನ್ನು ನಾನು ಮಾಡಿ ಏಕನಾಥೇಶ್ವರ ಅಮ್ಮನವರ ಒಂದು ದರ್ಶನ ತಗೊಂಡು ಅಲ್ಲೇ ಒಂದು ಕುಂಕುಮನ ನಾನು ಹಣೆಗೆ ಇಟ್ಕೊಂಡು ಅಲ್ಲಿಂದ ಮುಂದೆ ಬಂದೆ. ಒಂದು ಸಣ್ಣದೊಂದು ಕಲ್ಯಾಣಿ ನೋಡಿದೆ. ಈ ಒಂದು ಜಾಗ ನಿಮ್ಮ ಮುಂದೆ ಏನು ಕಾಣಿಸ್ತಾ ಇದೆ, ಆ ಜಾಗ ಬಂದು ನಾಣ್ಯಗಳನ್ನು ಸಂಗ್ರಹ ಮಾಡಿ ಇಡ್ತಾ ಇದ್ದಂತಹ ಜಾಗ. ಶತ್ರುಗಳು ಯಾರಾದರೂ ಬಂದರೆ ಟಕ್ಕಂತ ಸಿಗಬಾರ್ದು ಅಂತ ಹೇಳಿ. ಈಗ ನಾವು ನಮ್ಮ ಮನೆಯಲ್ಲಿ ಒಡವೆ ವಸ್ತ್ರ ಅದು ಇದು ಸಿಗಬಾರ್ದು ಅಂತೇಳಿ ಬೀರು ಒಳಗಡೆ ಅಲ್ಲಿ ಇಲ್ಲಿ ಏನು ಎತ್ತಿಡ್ತೀವೋ ಆ ಥರ ನೆಲಮಾಳಿಗೆಯಲ್ಲಿ ಎತ್ತಿಡ್ತಾ ಇದ್ರಂತೆ. ನಂತರ ಅಲ್ಲಿಂದ ನಾವು ಓಬವ್ವನ ಕಿಂಡಿ ನೋಡೋಣ ಅಂತ ಬಂದು, ಅಲ್ಲಿ ನಮಗೆ ಅಕ್ಕ ತಂಗಿಯರ
2 ಕೊಳಗಳು ಕಾಣಿಸ್ತವೆ. ಇದರ ವಿಶೇಷ ಏನಂದರೆ ಮಳೆಗಾಲದಲ್ಲಿ ನೀರನ್ನು ಸಂಗ್ರಹ ಮಾಡಿ ಬೇಸಿಗೆ ಕಾಲದಲ್ಲಿ ಅಲ್ಲಿ ಮಾಡ್ತಾ ಇದ್ದಂತಹ ಸೈನಿಕರಿಗೆ ಯಾವುದೇ ತೊಂದರೆ ಆಗದಿದ್ರೆ ರೀತಿಯಲ್ಲಿ ನೀರನ್ನು ಒದಗಿಸುವಂತಹ ಒಂದು ಕಾನ್ಸೆಪ್ಟು ಮತ್ತು ಮಳೆ ನೀರಿನ ಕೊಯ್ಲನ್ನು ಆವಾಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅನ್ನೋದನ್ನ ನಾವು ಇದರಲ್ಲಿ ತಿಳ್ಕೊಬೋದು. ನಂತರ ಅಲ್ಲಿಂದ ನಾವು ಈ ಕೋಟೆಗಳನ್ನು, ಹೆದ್ದಾರಿಗಳನ್ನು ಮತ್ತು ಮೆಟ್ಟಿಲುಗಳನ್ನು ಇಳ್ಕೊಂಡು ನಾವು ಮುಂದೆ ಸಾಗ್ತೀವಿ. ಮತ್ತು ಬೃಹದಾಕಾರದ ಬಂಡೆಗಳು ನೋಡಿ, 2 ಬಂಡೆಗಳ ಸೆಂಟ್ರಲ್ಲಿ ನಾವು ಹೋಗುವಂತಹ ಒಂದು ದೃಶ್ಯನೇ ನಮಗೆ ಮನಸ್ಸಿಗೆ ಹಿತ ಕೊಡ್ತದೆ ಮತ್ತು ಒಂಥರ ಯಾವುದೋ ಒಂದು ಅದ್ಭುತವಾದ ಜಾಗಕ್ಕೆ ನಾವು ಬಂದಿದ್ದೀವಿ ಅಂತ ಒಂದು ಫೀಲ್ ಆಗ್ತದೆ ನಮಗೆ. ಏಕೆಂದರೆ ನಾವು ಈ ಬೆಂಗಳೂರಲ್ಲಿ ಕಾಂಕ್ರೀಟ್ ನಾಡಲ್ಲಿ ಕಾಂಕ್ರೀಟ್ ಜೀವನನೇ ನೋಡಿಕೊಂಡು ಬಸ್ಸು ಕಾರು ಅದು ಇದು ಹೊಗೆನೇ ನೋಡ್ಕೊಂಡು ಇದ್ದಂಥವ್ರಿಗೆ ಈ ಒಂದು ಜಾಗಕ್ಕೆ ಬಂದರೆ ಸ್ವಲ್ಪ ಮನಸ್ಸಿಗೆ ಉಲ್ಲಾಸನೂ ಆಗ್ತದೆ. ನಂತರ ಅಲ್ಲಿಂದ ನಾವು ಯಾವುದು ಒಂದು ಜಾಗ ನೋಡಬೇಕು ಅಂತ ಇದ್ದೋ ಒನಕೆ ಓಬವ್ವನ ಕಿಂಡಿಯನ್ನು ಬಂದು ನಾವು ತಲುಪಿದೋ. ಮತ್ತು ಒನಕೆ ಓಬವ್ವನ ಕಿಂಡಿ ಬಂದು ತಲುಪಿದಂತಹ ನಂತರ ನಾವು ಆ ತಾಯಿ ಏನು ಮಾಡಿದ್ಲು, ಹೈದರಾಲಿಯ ಸೈನಿಕರನ್ನು ಯಾವ ರೀತಿ ಒನಕೆಯಿಂದ ಹೊಡೆದಿದ್ಲೋ ಆ ದೃಶ್ಯನ ಮತ್ತೆ ನಾವು ಒಂದು ನಿರ್ಮಾಣ ಮಾಡಿದೋ. ನಾವು ನಮ್ಮ ಸಂತೋಷಕ್ಕೋಸ್ಕರ ಯಾವ ಥರ ಇರ್ಬೋದು ಅಂತ ಹೇಳಿ ತಿಳ್ಕೊಳ್ಳೋ ಒಂದು ಉದ್ದೇಶದಿಂದ ಒಂದು ಫನ್ನಿಯಾಗಿ ನಾವು ಅದನ್ನು ಒಂದು ದೃಶ್ಯನ ನಾವು ಮಾಡಿದೋ. ಮತ್ತು ನಮ್ಮ ಹುಡುಗ ಈಗ ನಾನು ಬರಬೇಕಾದ್ರೆ ನೋಡಿ ನನ್ನೂ ಅದೇ ಥರ ಹೊಡೆಯೋಕ್ಕೆ ಒಂದು ಇದು ಮಾಡ್ತಾನೆ. ನಾವು ಇದರಲ್ಲಿ ಸೈನಿಕರ ಥರ, ಇವರು ಸೂರ್ಯಣ್ಣ ಅಂತೇಳಿ ಮತ್ತು ಕರಿನಾಯಕರು ವಂಶಸ್ಥರು. ಅಲ್ಲಿ ನಾವು ಸತ್ತೋದೆ ಅಂದಾಗ ಅಲ್ಲೇ ಇದ್ದಂತಹ ಪ್ರವಾಸೋದ್ಯಮದ ಒಬ್ಬ ಮಹಿಳೆ ಹಾಸ್ಯವಾಗಿ ಹೇಳ್ತಾಳೆ, ಸತ್ತೋದ್ರೆ ಹೆಂಗೆ ಮಾತಾಡೋಕ್ಕಾಗುತ್ತೆ ಅಂತ. ಇನ್ನೂ ಸತ್ತಿಲ್ಲ ಅಕ್ಕ ಅಂತ ಹೇಳ್ಕೊಂಡು ನಾನು ಮುಂದೆ ಸಾಗಿದೆ. ನೋಡಿ ಅದು ವಾಚ್ ಟವರು. ಮತ್ತು ಅಲ್ಲೇ ಪಕ್ಕದಲ್ಲಿದ್ದಂತಹ ಒನಕೆ ಓಬವ್ವನ ಒಂದು ಕೊಠಡಿಯನ್ನು ನೋಡಿಕೊಂಡು ನಾವು ಮುಂದೆ ಸಾಗ್ದೋ. ಮತ್ತು ನಾವು ರಿವರ್ಸ್ ಮುಖಾಂತರವಾಗಿ ಬಂದೋ. ಇದೆಲ್ಲ ಸೈನಿಕರು ನೋಡ್ಕೊತಾ ಇದ್ದಂಥ ಜಾಗ ಮತ್ತು ಅಲ್ಲಿ ವಿಶ್ರಾಂತಿ ಪಡಿತಾ ಇದ್ದಂಥ ಜಾಗಗಳು. ಅದೆಲ್ಲ ಬೃಹದಾಕಾರದ ಬಾಗಿಲುಗಳಿದೆ. ಆ ಬಾಗಿಲುಗಳಲ್ಲಿ ಗಟ್ಟಿಮುಟ್ಟಾದ ಮರದ ಒಂದು ಬಾಗಿಲುಗಳು ಅವಾಗಿತ್ತೇನೋ ಅವನ್ನೆಲ್ಲ ಹೊಡ್ಕೊಂಡು ಒಳಗೆ ಬರಬೇಕಾಗಿತ್ತು ಶತ್ರುಗಳು. ಆದರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಈ ಒಂದು ದೇವಾಲಯ ಬಂದು ಹಿಡಂಬೇಶ್ವರ ದೇವಾಲಯ ಅಂತೇಳಿ ಮಹಾಭಾರತದ ಕಾಲದಲ್ಲಿ ಮಹಾಭಾರತದ ಏನು ಪ್ರಾಮುಖ್ಯತೆ ಇದೆ ಅಂತ ಹೇಳ್ತಾರೆ. ಅಲ್ಲಿ ಬಂದು ಯಾವುದೋ ಹೆಜ್ಜೆ ಗುರುತುಗಳು ಮತ್ತು ಹಲ್ಲು ಇದೆ ಅಂತಲೂ ನಮಗೆ ಒಂದು ಐತಿಹಾಸಿಕ ಪುರಾವೆಗಳಿದೆ ಅಂತ ಹೇಳ್ತಾರೆ. ನಾವು ಅಲ್ಲಿ ಹೋಗಿ ನೋಡಿಕೊಂಡು ಸುತ್ತಮುತ್ತಲಿನ ಒಂದು ವಾತಾವರಣವನ್ನು ನೋಡ್ತಾ ನೋಡಿ, ಇದು ಹಿಡಂಬೇಶ್ವರ ದೇವರು. ಮತ್ತು ಅಲ್ಲಿ ಸೈನಿಕರು ಆಟ ಆಡೋದಕ್ಕೆ ಒಂದು ಆನೆಕಲ್ಲು ರೀತಿ ಚೌಕಾಬಾರ ರೀತಿಯಲ್ಲಿ ಇರುತ್ತಂತೆ. ಇದು 4 ಅಂತಸ್ತಿನ ಮಂಟಪ. ಇದು ಒಂದು ಗರುಡಗಂಬ. ಅಲ್ಲಿಂದ ನಾವು ಮುಂದೆ ಹಾಗೆ ಸಾಗ್ತಾ ನಮಗೆ ಒಂದು ಮುರುಘಾ ಮಠ ಸಿಗುತ್ತೆ. ಇದು ಮುರುಘಾ ಮಠ ಅಂತೇಳಿ ಆವಾಗಿನ ಕಾಲದಲ್ಲಿ ಮಠಗಳು ಯಾವ ರೀತಿ ಇದ್ವೋ ಅದೇ ರೀತಿ ಒಂದು ಮುರುಘಾ ಮಠ ಅಂತೇಳಿ ಅತಿ ಪುರಾತನವಾದಂತಹ ಮಠ. ನೋಡಿ ಮುರುಘಾ ಮಠ ಇಲ್ಲಿ ನಿಮಗೆ ಇಟ್ಟಿರ್ಬೋದು. ಆಮೇಲೆ ಸಂಪಿಗೆ ಸಿದ್ದೇಶ್ವರ ದೇವಾಲಯ ಅಂತ ಹೇಳಿ ಇದು ಒಂದು ಹಳೆಯ ದೇವಾಲಯ. ತುಂಬ ಅದ್ಭುತವಾಗಿದೆ. ನಮ್ಗೆ ಗೊತ್ತಾಗಿಲ್ಲ, ನಾವೇನೋ ಅಂದ್ಕೊಂಡು ದೊಡ್ಡ ಬಂಡೆಗಳಿದೆ. ಬಂಡೆಗಳ ಸೆಂಟ್ರಲ್ಲಿ ನಮಗೆ ಈ ಒಂದು ಅದ್ಭುತವಾದ ದೇವಸ್ಥಾನವನ್ನು ನಾವು ನೋಡ್ಬೋದು. ಯಾರಾದರೂ ಪ್ರವಾಸಕ್ಕೆ ಅಂತೇಳಿ ಚಿತ್ರದುರ್ಗಕ್ಕೆ ಬಂದರೆ ಕೋಟೆ ನೋಡಬೇಕು ಅಂದರೆ ಇದನ್ನು ಮಿಸ್ ಮಾಡದೆ ನೀವು ನೋಡಿ. ತುಂಬ ಅದ್ಭುತವಾಗಿದೆ ಮತ್ತು ಸುಂದರವಾಗಿದೆ, ತುಂಬ ಚೆನ್ನಾಗೂ ಇದೆ. ಒಳಗಡೆ ದೊಡ್ಡದೊಂದು ಈಗ ಎಲ್ಲೋರ ದೇವಸ್ಥಾನಗಳು ಈ ಥರ ಎಲ್ಲ ಕೆತ್ತುತ್ತಾರಲ್ಲ ಆ ಶೈಲಿಯಲ್ಲಿ ದೊಡ್ಡ ಬಂಡೆ ಸೆಂಟ್ರಲ್ಲಿದೆ. ಇದನ್ನು ಆಗಿನ ಮಹಾರಾಜರು ಎಷ್ಟು ಕಷ್ಟಪಟ್ಟು ಈ ದೇವಾಲಯಗಳು ಕಟ್ಟಿದಾರೋ. ಈಗಿನ ರಾಜಕಾರಣಿಗಳು ಒಂದು ಫ್ಲೈಓವರ್ ಕಟ್ಟಬೇಕಂದ್ರೆ 5 ವರ್ಷ 10 ವರ್ಷ ತಗೊತಾರೆ. ಈ ಒಂದು ಟೆಕ್ನಾಲಜಿ ಇಲ್ಲದಂಥ ಯುಗದಲ್ಲಿ ಎಷ್ಟು ವರ್ಷಗಳು, ಸಾವಿರಾರು ವರ್ಷ ತಗೊಂಡಿದ್ದಾರೆ ಅನ್ನೋದು ನಾವು ಯೋಚನೆ ಮಾಡಬೇಕಾದಂತಹ ಒಂದು ವಸ್ತು ನಮಗೆ ನೋಡಿ. ಈಗ ನಾವು ಏನು ಹತ್ತುತ್ತಾ ಇದ್ದೀವಿ ಇದು ನಾಗರಹಾವು ಫಿಲಮ್ ಶೂಟಿಂಗ್ ಮಾಡಿರುವಂಥ ಜಾಗ. ವಿಷ್ಣುವರ್ಧನ್ ಅವರು ಏನೋ ಎಕ್ಸಾಮಲ್ಲಿ ಏನೋ ಒಂದು ಕಾಪಿನೋ ಅದು ಇದು ಹೊಡೆದಾಗ ಅಲ್ಲಿ ಮೇಲೆ ಹೋಗಿ ಸೇರ್ಕೊಳ್ಳೋ ಅಂಥ ಜಾಗ. ಚಾಮಯ್ಯನ ಹುಡ್ಕೊಂಬರೋ ಅಂಥದ್ದು. ನಮ್ಮ ಪುಟ್ಟಣ್ಣ ಕಣಗಾಲ್ನವರವರು ಅದ್ಭುತವಾಗಿ ಈ ದೃಶ್ಯನ ತೋರಿಸಿದ್ದಾರೆ. ನಾವು ಹುಡುಗರು ಏನೋ ಮಾಡಿ ಹತ್ತು ಬಿಡೋಣ ಅಂಥೇಳಿ ಒಂದು ಜೋಶಲ್ಲಿ ಬಂದು ಹತ್ತೋದೇನೋ ಹತ್ಬಿಟ್ಟೋ. ನೋಡಿ ಎಷ್ಟು ಕಷ್ಟ ಬೀಳ್ತಾಯಿದ್ದೀವಿ ಹತ್ತೋದಕ್ಕೆ ಅಂದರೆ. ಅದರಲ್ಲಿ ನಮ್ಮ ಸೂರ್ಯಣ್ಣವರು ಈ ನಾಯಕ ವಂಶದವರು ಅವ್ರು ಅರ್ಧದಲ್ಲೇ ನಿಂತ್ಕೊಂಡ್ಬಿಟ್ರು. ನನ್ನ ಕೈಲಿ ಆಗಲ್ಲಪ್ಪ ಅಂತೇಳಿ ನೋಡಿ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ನಾವು ಏನೋ ಹತ್ತು ಬಿಡೋಣ ಅಂಥೇಳಿ ಜೋಶಲ್ಲಿ ಹತ್ಬಿಟ್ಟು ಹತ್ತಾದಮೇಲೆ ನಮಗೆ ಗೊತ್ತಾಯಿತು
ಇಳಿಯೋದು ಭಾರಿ ಕಷ್ಟ ಅಂತೇಳಿ. ನೋಡಿ ಈಗ ಎಲ್ಲ ಹತ್ತುವಂಥ ದೃಶ್ಯ ನಮಗೆ ಒಂದು 70-80 ಡಿಗ್ರಿ ಇದರಲ್ಲಿ ಹತ್ತಬೇಕು. ಹತ್ತೋದು ನಮ್ಗೆ ಹತ್ಬೋದು, ಏನು ಅಂದರೆ ಬರೀ ಕಲ್ಲಲ್ಲಿ ಒಂದು ಸ್ವಲ್ಪ ಅಲ್ಲಿ ಒಂಥರ ಚಿಪ್ಪಿಂಗ್ ಥರ ಮಾಡಿಕೊಟ್ಟಿದ್ದಾರೆ. ಆರಾಮ್ಸೆ ಹತ್ಬಿಟ್ಟು ಹತ್ತಾದಮೇಲೆ ನಮಗೆ ಆಯಾಸ ಆಯಿತು. ನೀರು ತೊಗೊಂಡೋಗಿದ್ದು ಆರಾಮ್ಸೆ ಕುಡ್ದು ಮೇಲೆ ಹೋದ್ಮೇಲೆ ನಮಗೆ ಅಲ್ಲೊಂದು ವಾಚ್ ಟವರ್ ಸಿಗುತ್ತೆ. ಆ ವಾಚ್ ಟವರಲ್ಲಿ ನಾವು ಸುತ್ತ ಚಿತ್ರದುರ್ಗದ ಕೋಟೆಯ ಒಂದು ದೃಶ್ಯ ವೈಭವವನ್ನು ನಾವು ನೋಡ್ಬೋದು. ನೋಡಿ ನಿಮ್ಗೆ ಕಾಣಿಸುತ್ತೆ ನೋಡಿ, ವಾಚ್ ಟವರ್ಗಳು, ದೇವಸ್ಥಾನಗಳು, ಮತ್ತು ಚಿತ್ರದುರ್ಗದ ಒಂದು ಟೌನ್ ಊರು ಯಾವ ಥರ ಕಾಣ್ತಾ ಇದೆ ಅಂತ ವ್ಯೂ ಪಾಯಿಂಟ್ ಥರ. ನೋಡಿ ಅಲ್ಲೊಂದು ವಾಚ್ ಟವರ್ ಇದೆ, ಸೊ ನಿಮ್ಗೆ ಕಾಣ್ತಾ ಇದೆ. ಸೊ ಇದು ಒಂದು ಮಂಟಪ ಥರ ಮಾಡಿದ್ದಾರೆ. ಅಲ್ಲಿ ವಾಚ್ ಟವರಲ್ಲಿದ್ದವರು ಬಿಸಿಲಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಕುತ್ಕೊಳ್ಳೋ ಅಂಥ ಜಾಗ ಇರ್ಬೋದು ಅಂತ ನಾನು ಅಂದ್ಕೊತಾ ಇದ್ದೀನಿ. ಸುತ್ತಲೂ ಕಾಣಿಸುತ್ತೆ 360 ಡಿಗ್ರಿಯಲ್ಲಿ ನಮಗೆ ಯಾವ್ಯಾವ ಊರುಗಳಿದೆ, ಯಾವ್ಯಾವ ಬೆಟ್ಟಗಳಿದೆ ಅವೆಲ್ಲ ನಮಗೆ ಕಾಣಿಸುತ್ತೆ. ವ್ಯೂ ಪಾಯಿಂಟ್ ಮಾತ್ರ ಇದು ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಚಿತ್ರದುರ್ಗ ಕೋಟೆಗೆ ಹೋದರೆ ಈ ಎಕ್ಕಿ ಕೆಳಗಡೆ ಇಳಿತೀನಿ ಅಂತ ನಿಮಗೆ 100% ನಂಬಿಕೆ ಇದ್ದರೆ ಮಾತ್ರ ಹತ್ಬೋದು. ಹತ್ತಾದ್ಮೇಲೆ ಇಳಿಯೋದು ತುಂಬ ಕಷ್ಟ. ಮತ್ತು ಅಲ್ಲಿ ಒಂದು 2-3 ಸುಂದರವಾದಂಥ ದೃಶ್ಯಗಳನ್ನು ತಗೊಂಡು ಫೋಟೋಗಳನ್ನು ನಾವು ಕ್ಲಿಕ್ ಮಾಡಿಕೊಂಡು ನಮ್ಮ ಒಂದು ವೀಡಿಯೋಗೆ ಅನುಕೂಲ ಆಗುತ್ತೆ ಅಂತೇಳಿ ಮತ್ತು ನಾವು ಅಲ್ಲಿಂದ ಇಳಿಯೋದಕ್ಕೆ ಪ್ರಯತ್ನಪಟ್ಟು. ಇಳಿಬೇಕಾದ್ರೆ ಮಾತ್ರ ತುಂಬ ಕಷ್ಟ ಆಯಿತು. ಯಾಕೆಂದರೆ ಹತ್ಬಿಟ್ಟು ಇಳಿಯೋದು ಹಿಂಗೆ ಒಂದು 80 ಡಿಗ್ರಿಯಲ್ಲಿದೆ. ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ. ನನ್ನೊಂದು ಕೈ ಒಂದು ಚಿಪ್ಪಿಂಗ್ ಮಾಡಿರೋವಂಥದ್ರಲ್ಲಿ ಒಂದು ಕೈ ಇದ್ದರೆ ಒಂದು ಕಾಲು ನಿಧಾನವಾಗಿ ಕೈಯೊಂದು ಕಾಲೊಂದು ಇಟ್ಕೊಂಡು ನಾವು ಕೆಳಗಡೆ ಬಂದಿದ್ದು. ನಾವು ಯಾರಾದರೂ ಸ್ವಲ್ಪ ಯಾಮಾರಿದ್ರು ನಾವು ಆರಾಮ್ಸೆ ನಮ್ಮ ಯಮಧರ್ಮರಾಯನ ನೋಡೋದಕ್ಕೆ ಹೋಗೋವಂಥ ಪರಿಸ್ಥಿತಿ ಬಂದಿತ್ತು ನಮಗೆ. ಈ ಹುಡುಗಂತೂ ಭಾರಿ ಕಷ್ಟ ಬಿದ್ದ. ನಾನೆಲ್ಲೋ ಸ್ವಲ್ಪ ಇಳ್ಕೊಂಬಂದ. ಇವನಂತೂ ಭಾರಿ ಕಷ್ಟ ಬಿದ್ದ ಇಳಿಯೋದಕ್ಕೆ ಮಾತ್ರ. ಎತ್ಬಿಟ್ಟು ಟಕ ಅಂತ ಇಳಿಯೋದು ನಮಗೆ ಭಾರಿ ತೊಂದರೆ ಆಯಿತು ನಮಗೆ. ಸೊ ಅದು ಇಳಿದಾದ್ಮೇಲೆ ನಮಗೆ ನಮ್ಮ ಚಿತ್ರದುರ್ಗ ಕೋಟೆನ ನಾವು ಹತ್ತಿದ್ದಕ್ಕೂ ಮತ್ತು ನಾವು ನೋಡಿದ್ದಕ್ಕೂ ನಮಗೆ ಮನಸ್ಸಿಗೆ ಒಂದು ತೃಪ್ತಿ ಸಿಕ್ತು. ನೋಡಿ ಇದು ಬಾಗಿಲುಗಳಿಗೆ ಮಾಡಿರುವಂಥದ್ದು ಓನರು ಬಾಗಿಲು ಇದು ಅದು ಸಿಕ್ಸೋದಕ್ಕೆ ಊಟನ. ಅದಾದಮೇಲೆ ನಮ್ಮದು ಪಯಣ ಮುಗೀತು. ಚಿತ್ರದುರ್ಗದ ಕೋಟೆಯನ್ನು ನಾವು ವೀಕ್ಷಿಸಾದ್ಮೇಲೆ ಮತ್ತೆ ನಾವು ನಿರ್ಗಮನದ ಕಡೆಗೆ ನಾವು ಬರ್ತಾ ಇದ್ದಂಗೆ ನಾವು ಎಲ್ಲ ಯೋಚನೆ ಮಾಡಿದೋ ಯಾವ ಥರ ಕಟ್ಟಿರ್ಬೋದು, ಏನು ಎತ್ತ, ನಮ್ಮ ಪರಂಪರೆ, ನಮ್ಮ ರಾಜ ಪರಂಪರೆ, ನಮ್ಮ ಇತಿಹಾಸನ ನಾವು ತಿಳ್ಕೊಳ್ತಾ ಮೆಲುಕಾಕ್ಕೊಳ್ತಾ ನಾವು ನಮ್ಮ ದಾರಿಯನ್ನು ನಮ್ಮ ಬೆಂಗಳೂರಿನ ಕಡೆಗೆ ಪಯಣವನ್ನು ಮುಂದುವರಿಸ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾವು ಮುಂದೆ ಹೆಚ್ಚಿನ ವೀಡಿಯೋಗಳನ್ನು ಆಕಾರಕ್ಕೆ ಸಾಕಾರ ಮಾಡಿ.